ಜೂಜು ಎಂದರೆ ಕಂದನಿಗೆ ಸವಿ ಹಾಲು, ಜೋಗುಳದ ಪ್ರೀತಿಯಲ್ಲಿ ಎಲ್ಲರಿಗೂ ಸಮಪಾಲು. ನಾವೆಷ್ಟೋ ತಪ್ಪು ಮಾಡಿದೀವಿ. ನಾನು ತಪ್ಪು ಮಾಡಿದ್ದೀನಿ, ದೇವಕಿನೂ ತಪ್ಪು ಮಾಡಿದಾಗ. ಅದನ್ನೆಲ್ಲ ಮರೆತು ಹೊಸ ಬದುಕು ಪ್ರಾರಂಭಿಸೋಣ ಅಂದ್ರೆ ಅವಳಿಗೆ ಅದಿಷ್ಟ ಇಲ್ಲ. ಅವಳು ರಘು ಹೇಳ್ದಾಗೆ ಕೊಂಡ್ರೆ ನಾನು ಏನ್ ಮಾಡ್ಲಿ ಹೇಳಿ? ರಘು ಒಳ್ಳೆ ಮನುಷ್ಯ, ಯಶೋದಾಗೆ ಪ್ರೀತಿಯ ಗಂಡ. ನಾನು ಅವ್ರಿಗೆ ಮಗು ಹೆತ್ಕೊಟ್ಟಿದ್ದಕ್ಕೆ ನನ್ನ ಬಗ್ಗೆ ವಿಶೇಷವಾದ ಆತ್ಮೀಯತೆ ಇರ್ಬೋದು, ಅದೇ ತಪ್ಪ? ಯಾವ ಗಂಡ ಸಹಿಸ್ಕೋತಾನೆ ಹೇಳಿ? ನೀವು ಸಹಿಸ್ಕೋತೀರಾ? ಗಿಫ್ಟ್ ಚೆಕ್ ಕೊಡೋದು, ಅವಳನ್ನ ಮನೆ ಕರೆಯೋದು, ಇವಳು ಹೋಗೋದು ತೀರಾ ಅಸಂಬದ್ಧ. ವಾಸು, ಅವಳು ಮತ್ತೆ ಅಲ್ಲಿಗೆ ಹೋಗೋದನ್ನು ನಾನು ವಿರೋಧಿಸ್ತೀನಿ, ಅದು ತಪ್ಪೇ. ಆದರೆ ರಘು ತೋರಿಸುವ ವಿಶ್ವಾಸನ ನೀವು ತೀರಾ ಕೀಳು ಮಟ್ಟದಲ್ಲಿ ನೋಡಬಾರ್ದು. ಫ್ರೆಂಡ್ಸ್ ಮಧ್ಯೆ ಹಕ್ಕು ಚಲಾಯಿಸೋದು ಸರಿನಾ? ನಾವು ಗೆಳೆಯರ ತರ ಇದ್ವಿ. ಗಂಡ ಹೆಂಡತಿ ಗೆಳೆಯರಾಗಿರ್ಬೇಕು ನಿಜ, ಆದರೆ ಅದೇ ಸಮಯದಲ್ಲಿ ಗಂಡ ಹೆಂಡತಿ ಅನ್ನೋ ಸಂಬಂಧನೂ ಮರಿಬಾರ್ದು. ವಾಸು, ನೀವು ಜರ್ಮನಿಗೆ ಹೋಗೋದಾದ್ರೆ ಜೊತೆಲಿ ದೇವಕಿನೂ ಬರ್ತಾಳೆ, ಏನಂತೀರಿ? ನಂದೇನೂ ಅಭ್ಯಂತರ ಇಲ್ಲ. 5 ಲಕ್ಷ ಕೊಟ್ಟು 1 ಲಕ್ಷ ಕೊಟ್ಟೆ ಅಂತ ಹೇಳೋ ಅಗತ್ಯ ಏನಿತ್ತು? ಓ, ಕೃತಜ್ಞತೆ ಜಾಸ್ತಿ ಆಗಿತ್ತಾ? ನನಗೂ ಹೇಳದೇ ಇರೋಷ್ಟು ಜಾಸ್ತಿ. ಹೇಗ ಅವಳದನ್ನ ವಾಪಸ್ ಕೊಟ್ಟಿದ್ದಾಳಲ್ವ ಯಶೋ? ಈಗ ಆ ವಿಷಯ ಯಾಕೆ ಹೇಳ? ನಾಚಿಕೆ ಆಗಲ್ವಾ ರಘು ನಿನ್ಗೆ ಹೆಂಡತಿ ಹತ್ರ ಸುಳ್ಳು ಹೇಳೋದಿಕ್ಕೆ? ಬೇರೆ ಹೆಣ್ಣಿಗೆ ಹಣ ಕೊಡೋದು ತಪ್ಪು, ಅದ್ರಲ್ಲೂ ಹೆಂಡತಿಗೆ ಗೊತ್ತಿಲ್ಲದೆ ಕೊಟ್ರೆ ಅದಕ್ಕೆ ಬೇರೆನೆ ಅರ್ಥ ಬರುತ್ತೆ, ಗೊತ್ತಾ? ದೇವ್ಕಿ ಹಣನ ವಾಪಸ್ ಕೊಟ್ಟು ತನ್ನ ಗೌರವ ಉಳಿಸ್ಕೊಡು. ಆದ್ರೆ ನೀನು ನನ್ನ ದೇವ್ಕಿ ಇಬ್ಬರ ಹತ್ರನೂ ಮರ್ಯಾದೆ ಕಳ್ಕೊಂಡೆ. ಇದೇನಿದು? ಸೀರೆ ಮೊನ್ನೆ ಯಶೋಧ ಕೊಟ್ರು ಅವ್ರ ಮನೆಯಲ್ಲಿ. ಯಶೋಧ ಕೊಟ್ರ? ಮತ್ತೆ ಹೇಳಲೇ ಇಲ್ಲ? ರಘು ಕೊಟ್ಟಿಲ್ಲ ತಾನೆ? ಯಶೋ ಪ್ಲೀಸ್ ಬಾಗಿಲು ತೆಗಿ, ಬಾಗಿಲು ತೆಗಿ ಯಶೋ. ಇದೊಂದು ಮಿಸ್ಟೇಕ್ ಅಷ್ಟೇ, ನಾನು ಯಾವ ತಪ್ಪು ಮಾಡಲಿಲ್ಲ. ಯಶೋ, ಯಶೋ, ವಾಸು ಮಾಡಿದ ಅಷ್ಟು ದೊಡ್ಡ ಅಪರಾಧಕ್ಕೆ ನಾನು ಚಿಕ್ಕ ತಪ್ಪು ಮಾಡಿದ್ದೀನಿ ಅಷ್ಟೇ, ಅರ್ಥ ಮಾಡ್ಕೋ. ಬಾಗಿಲು ತೆಗಿಯಮ್ಮ. ಯಶೋ ಹೋಗ್ಲಿ, ನನ್ನ ಮಾತ್ರೆನಾದ್ರೂ ಕೊಡ್ತೀಯಾ? BP ಮಾತ್ರೆ. ಯಶೋ ಪ್ಲೀಸ್, ಯಾಕೆ ಎದೆನೋಯ್ತಾ ಇದೆ? ಯಶೋ, ಯಶೋ, ಯಾಕೆ ಹಿಂಸೆ ಮಾಡ್ತೀಯ ರಘು? ವಾಚ್ ಗಿಫ್ಟ್ ಕೊಟ್ಟಾಗೆ ಸೀರೆನು ಕೊಟ್ಟಿದ್ದಾರೆ ಎಂಬುದಿತ್ತಲ್ವಾ? ಆಗ್ಲೂ ನೀನ್ ಚುಚ್ತಾ ಇರ್ಲಿಲ್ವಾ? ರಘು ಸೀರೆ ಎರಡಕ್ಕೂ ಸಂಬಂಧ ಕಲ್ಪಿಸಿ ಅದನ್ನು ನನ್ನ ತಲೆಗೆ ಕಟ್ಟಿ ಹಂಗಿಸ್ತಾ ಇದೆ. ಮತ್ತೆ ಆ ಜಗಳ ರಗಳೆ ಇದು ಯಾವುದನ್ನು ಕಲ್ಪಿಸ್ಕೊಳೋದಕ್ಕೂ ಭಯ ಆಯ್ತು. ಅದು ಅಲ್ಲದೆ ಮೊದ್ಲೇ ನಿನ್ ಮನ್ಸು ಸಂಶಯದ ಗೂಡಾಗಿದೆ. ಅದನ್ನೆಲ್ಲ ಕೆದ್ಕೋದ್ ಬೇಡ ಅಂತ ಅನ್ಸಿ ಮುಚ್ಚಿಟ್ಟೆ ಅಷ್ಟೇ. ಇದರಲ್ಲಿ ಯಾವ ಉದ್ದೇಶನೂ ಇರ್ಲಿಲ್ಲ. ಯಾರು ಗಿಫ್ಟ್ ಕೊಟ್ಟಿದ್ದು? ರಘುನ ಯಶೋಧ? ವಾಸು ನನ್ನ ಕೈ ಕೊಟ್ಟಿದ್ದು ಯಶೋಧ, ಆದ್ರೆ ರಘು ತಂದಿದ್ದಂತೆ, ಹಾಗಂತ ಯಶೋಧನೇ ಹೇಳಿದ್ದು. ಆ ರಘುನೇ ತಂದಿರ್ತಾನೆ. ಯಾಕಂದ್ರೆ ಹುಡುಗಿಯವ್ರ ವಸ್ತುಗಳ ಸೆಲೆಕ್ಷನ್ ಮಾಡೋದ್ರಲ್ಲಿ ಅವ್ನು ನಂಬರ್ 1. ಅದೇ ಕೆಲಸ ತಾನೆ ಅವನಿಗೆ.